ಹಾಯ್ ಹಲೋ ಎವ್ರಿವನ್. ಈ ಒಂದು ಕ್ಲಾಸ್ನ ವೀಕ್ಷಣೆ ಮಾಡ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಕಳೆದ ಕ್ಲಾಸಲ್ಲಿ ನಾನು ನಿಮಗೆ ಮಾನವ ಭೂಗೋಳಶಾಸ್ತ್ರದ ವ್ಯಾಪ್ತಿ ಮತ್ತು ಪ್ರಾಮುಖ್ಯತೆಯ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಮತ್ತು ಆ ಒಂದು ಪ್ರಾಮುಖ್ಯತೆಯ ಎಲ್ಲ ಒಂದು 5 ಅಂಶಗಳನ್ನು ತಮಗೆ ವಿವರಣೆ ನೀಡಿದ್ದೆ. ಅದಕ್ಕಿಂತ ಇನ್ನೂ ಹೆಚ್ಚು ವಿವರಣೆಯನ್ನು ಈ ಒಂದು ಕ್ಲಾಸ್ನಲ್ಲಿ ನೀಡ್ತೀನಿ ಅಂತಲೂ ಸಹಿತ ಹೇಳಿದ್ದೆ. ಇಲ್ಲಿ ಮಾನವನ ಭೂಗೋಳಶಾಸ್ತ್ರದ ಪ್ರಾಮುಖ್ಯತೆಗಳಲ್ಲಿ ಮೊದಲನೇ ಒಂದು ಅಂಶ ಏನು ಹೇಳ್ತದೆ, ನಾವು ಜೀವಿಸುವಂತಹ ಜಗತ್ತಿನಲ್ಲಿ ಆ ಒಂದು ಜನರ ಸ್ಥಿತಿಗತಿಯನ್ನು ತಿಳಿಯಲು ಸಹಕಾರಿಯಾಗಿದೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಯಾವ ರೀತಿ ಜನರಿಗೆ ಅಂದರೆ ಜೀವಿಸ್ತಕ್ಕಂಥ ಜನರ ಸ್ಥಿತಿಗತಿ ಯಾವ ರೀತಿ ತಿಳಿಯಲು ಸಹಕಾರಿಯಾಗಿದೆ ಅಂತ ಅಂದರೆ, ಇಲ್ಲಿ ಒಂದು ಪ್ರದೇಶದಲ್ಲಿ ಇರ್ತಕ್ಕಂತಹ ಜನ ಇನ್ನೊಂದು ಪ್ರದೇಶದಲ್ಲಿ ಇರ್ತಕ್ಕಂತಹ ಜನ ಅವರ ಇಬ್ಬರ ಒಂದು ಆಚಾರ ವಿಚಾರ ಇರ್ಬೋದು, ಮತ್ತು ಉಡುಗೆ ತೊಡುಗೆಗಳು ಇರ್ಬೋದು, ಆಹಾರ ಪದ್ಧತಿಗಳು ಇವೆಲ್ಲ ಒಂದು ಬೇರೆ ಬೇರೆ ಇರ್ತದೆ. ಸೊ ಈ ಒಂದು ಜನ ಮತ್ತು ಆ ಒಂದು ಜನರ ಭಾಷೆಯ ಬಗ್ಗೆ ಇರ್ಬೋದು, ಆಚಾರ ವಿಚಾರ, ಆಹಾರ ಪದ್ಧತಿ ಈ ಎಲ್ಲವುಗಳ ಬಗ್ಗೆ ಅಧ್ಯಯನ ಮಾಡಲು ಮಾನವ ಭೂಗೋಳಶಾಸ್ತ್ರ ನಮಗೆ ಅತ್ಯಂತ ಉಪಯೋಗಕಾರಿಯಾಗಿದೆ ಅಂತ ಒಂದನೇ ಅಂಶ ಹೇಳ್ತದೆ. ನೆಕ್ಸ್ಟ್ ಅದಾದ ನಂತರ ಮಾನವನ ಸಮುದಾಯದ ನಡುವಿನ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಭಿನ್ನತೆ ಮತ್ತು ಅವು ಪ್ರಕೃತಿಯೊಂದಿಗೆ ಹೊಂದಿರತಕ್ಕಂತಹ ಪರಸ್ಪರ ಸಂಬಂಧದ ಬಗ್ಗೆ ಮಾಹಿತಿ ನೀಡ್ತದೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ನೋಡಿ, ಮಾನವ ಭೂಗೋಳಶಾಸ್ತ್ರ ಅಧ್ಯಯನ ಮಾನವನ ಸಮುದಾಯಗಳ ನಡುವೆ ಇರ್ತಕ್ಕಂತಹ ಸಾಮಾಜಿಕ ಇರ್ಬೋದು, ಸಾಂಸ್ಕೃತಿಕ ಇರ್ಬೋದು, ಈ ಒಂದು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಭಿನ್ನತೆಗಳು ಮತ್ತು ಆ ಒಂದು ಭಿನ್ನತೆಗಳು ಪ್ರಕೃತಿಯೊಂದಿಗೆ ಯಾವ ರೀತಿಯ ಸಂಬಂಧವನ್ನು ಹೊಂದಿವೆ. ನಾವು ಅನ್ನಕ್ಕೆ ಹೇಳಿದ್ದೆ ನಿಮಗೆ, ಮಾನವನ ಪ್ರತಿಯೊಂದು ಚಟುವಟಿಕೆಗಳು ಪ್ರಕೃತಿಯ ಮೇಲೆ ಅವಲಂಬಿತ ಆಗಿದೆ ಅಂತ ಹೇಳಿದ್ದೆ. ಸೊ ಆ ರೀತಿಯಾಗಿ ಯಾವ ರೀತಿಯ ಮಾನವನ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಭಿನ್ನತೆಗಳು ಪ್ರಕೃತಿಯೊಂದಿಗೆ ಹೊಂದಿಕೊಂಡಿವೆ ಅಂತ ಮಾಹಿತಿ ನೀಡ್ತದೆ. ಯಾವುದು? ಮಾನವ ಭೂಗೋಳಶಾಸ್ತ್ರ ಅಂತ ಹೇಳ್ಬೋದು. ನೆಕ್ಸ್ಟ್ ಅದಾದ ನಂತರ ಮನುಷ್ಯನ ಜೀವನದ ವೈವಿಧ್ಯಮಯ ಜೀವನದ ಬಗ್ಗೆ ತಿಳಿಯಲು ಸಹಾಯಕಾರಿಯಾಗಿದೆ. ನೋಡಿ, ಭೂಮಿಯ ಮೇಲೆ ಪ್ರಕೃತಿಯ ಪರಿಸರ ವೈವಿಧ್ಯತೆಯಿಂದ ಕೂಡಿದೆ. ಒಂದೇ ರೀತಿಯಾಗಿ ಪ್ರಕೃತಿ ಸಂಬಂಧ ಇಲ್ಲ, ಅದರ ಬದಲಾಗಿ ವೈವಿಧ್ಯಮಯ ಜೀವನವನ್ನು ವೈವಿಧ್ಯಮಯ ಪ್ರಕೃತಿಯನ್ನು ಹೊಂದಿದೆ. ಸೊ ಇದು ಮನುಷ್ಯನ ವಿವಿಧ ಬಗೆಯ ಜೀವನ ಇರ್ಬೋದು, ಸಂಸ್ಕೃತಿ ಇರ್ಬೋದು, ಭಾಷೆ, ಧರ್ಮ, ವಸತಿ, ಉದ್ಯೋಗ ಇತ್ಯಾದಿಗಳಿಂದ ಇವುಗಳನ್ನು ನಾವು ತಿಳಿಬೋದು. ಮತ್ತು ಇವುಗಳ ಹಂಚಿಕೆ ಅಂದರೆ ಈ ವಿವಿಧ ವೈವಿಧ್ಯಮಯ ಜೀವನದ ಹಂಚಿಕೆ ಯಾವ ರೀತಿ ಇದೆ ಮತ್ತು ಅದರ ಬಗ್ಗೆ ವಿಶ್ಲೇಷಣೆ ಮಾಡಲಿಕ್ಕೆ ಮಾನವ ಭೂಗೋಳಶಾಸ್ತ್ರ ಅತಿ ಅವಶ್ಯವಾಗಿದೆ ಅಂತ ಹೇಳ್ಬೋದು. ನೆಕ್ಸ್ಟು ಅದಾದ ನಂತರ ಪ್ರಪಂಚದ ಜನಸಂಖ್ಯೆಯ ಹಂಚಿಕೆ ಬಗ್ಗೆ ಮಾಹಿತಿ ನೀಡ್ತದೆ ಅಂತ ಹೇಳ್ತಿದೆ. ಇಲ್ಲಿ ಪ್ರಪಂಚದ ಜನಸಂಖ್ಯೆಯಲ್ಲಿ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾನೇ ಇದೆ. ಎಂದಿಗೂ ಸಹಿತ ಪ್ರಪಂಚದ ಜನಸಂಖ್ಯೆ ಕಡಿಮೆ ಆಗಿಲ್ಲ. ಅದರ ಹೊರತಾಗಿ ಜನಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಏನಾಗ್ತಿದೆ? ಹೆಚ್ಚುತ್ತಾ ಹೋಗಿದೆ. ಇಲ್ಲಿ ಹೆಚ್ಚುತ್ತಿರ್ತಕ್ಕಂತಹ ಅಧಿಕ ಜನಸಂಖ್ಯೆ ಇರ್ಬೋದು, ಸಾಂದ್ರತೆ ಇರ್ಬೋದು ಮತ್ತು ಆ ಹಂಚಿಕೆಯು ಕೂಡ ಭೌಗೋಳಿಕ ಪರಿಸ್ಥಿತಿಗೆ ಅನುಗುಣವಾಗಿ ವಿವಿಧ ರೀತಿಯಲ್ಲಿದೆ. ಅಂದರೆ ಒಂದು ಪ್ರದೇಶದಲ್ಲಿ ಜನಸಂಖ್ಯೆ ಅತಿ ಹೆಚ್ಚಿದೆ, ಇನ್ನೊಂದು ಪ್ರದೇಶದಲ್ಲಿ ಜನಸಂಖ್ಯೆ ಅತಿ ಕಡಿಮೆ ಇದೆ. ಈ ಎಲ್ಲ ಜನಸಂಖ್ಯೆಯ ಬಗ್ಗೆ ನೀವು ನೆಕ್ಸ್ಟ್ ಚಾಪ್ಟರಲ್ಲಿ ಅಧ್ಯಯನ ಮಾಡ್ತೀರಾ. ಬಟ್ ಮಾನವನ ಭೂಗೋಳಶಾಸ್ತ್ರ ಯಾವ ರೀತಿ ಸಹಕಾರಿಯಾಗಿದೆ ಅಂತ ನಾವಿಲ್ಲಿ ನೋಡಬೇಕಾಗಿದೆ. ನೋಡಿ, ಒಂದು ಪ್ರದೇಶದಲ್ಲಿ ಜನಸಂಖ್ಯೆನೇ ಜಾಸ್ತಿ ಇದೆ ಅಂದರೆ ಜನರ ಪ್ರಮಾಣವೇ ಜಾಸ್ತಿ ಇರ್ತದೆ, ಇನ್ನೊಂದು ಪ್ರದೇಶದಲ್ಲಿ ಜನರ ಪ್ರಮಾಣ ಕಡಿಮೆ ಇರ್ತದೆ. ಒಂದು ಪ್ರದೇಶದಲ್ಲಿ ಮರಣ ಪ್ರಮಾಣ ಜಾಸ್ತಿ ಇದ್ದರೆ ಇನ್ನೊಂದು ಪ್ರದೇಶದಲ್ಲಿ ಮರಣ ಪ್ರಮಾಣ ಅತ್ಯಂತ ಕಡಿಮೆ ಇರ್ತದೆ. ಆದ್ದರಿಂದ ಈ ಒಂದು ಬದಲಾಗುತ್ತಿರ್ತಕ್ಕಂತಹ ಜನಸಂಖ್ಯೆಯ ಬಗ್ಗೆ ನಾವು ತಿಳಿಯಲು ಮಾನವನ ಭೂಗೋಳಶಾಸ್ತ್ರ ನಮಗೆ ಅತ್ಯಂತ ಉಪಯೋಗಕಾರಿಯಾಗಿದೆ. ಇದರ ಜೊತೆಗೆ ಪ್ರಾಕೃತಿಕ ಕೊಡುಗೆಗಳ ಅನುಗುಣವಾಗಿ ಮಾನವನ ಹೊಂದಾಣಿಕೆ ಮತ್ತು ಅಭಿವೃದ್ಧಿಯ ಮಟ್ಟ ಹಾಗೂ ಸಾಧ್ಯತೆಗಳನ್ನು ತಿಳಿಯಲು ಮಾನವ ಭೂಗೋಳಶಾಸ್ತ್ರ ನಮಗೆ ಸಹಾಯಕ ಆಗಿದೆ ಅಂತ ಹೇಳ್ತಿದ್ದಾರೆ. ಯಾಕೆ ಅಂದರೆ ಇಲ್ಲಿ ಪ್ರಾಕೃತಿಕ ಕೊಡುಗೆಗಳ ಅನುಗುಣವಾಗಿ ಅಂದರೆ ಎಲ್ಲಿ ಪ್ರಾಕೃತಿಕ ಸೌಲಭ್ಯಗಳು ಜಾಸ್ತಿ ಇರ್ತವೆ, ಎಲ್ಲಿ ಉತ್ತಮವಾದಂತಹ ನೈಸರ್ಗಿಕ ಪರಿಸರ ಇರ್ತದೋ ಅಲ್ಲಿ ಮಾನವನ ಹೊಂದಾಣಿಕೆ ಯಾವ ರೀತಿ ಇರ್ತದೆ, ಆ ಮಾನವನ ಅಭಿವೃದ್ಧಿ ಮಟ್ಟ ಯಾವ ರೀತಿ ಇರ್ತದೆ ಮತ್ತು
ಮಾನವನ ಹಂಚಿಕೆ ಯಾವ ರೀತಿ ಜನಸಂಖ್ಯೆ ಹಂಚಿಕೆ ಯಾವ ರೀತಿ ಇರ್ತದೆ, ಈ ಎಲ್ಲ ವಿಷಯಗಳ ಬಗ್ಗೆ ನಾವು ಅಧ್ಯಯನ ಮಾಡಲಿಕ್ಕೆ ಮಾನವ ಭೂಗೋಳಶಾಸ್ತ್ರ ನಮಗೆ ಅತ್ಯಂತವಾದಂತಹ ಉಪಯೋಗಕಾರಿಯಾಗಿದೆ. ಆದ್ದರಿಂದ ಮಾನವ ಭೂಗೋಳಶಾಸ್ತ್ರ ಅತ್ಯಂತ ಪ್ರಾಮುಖ್ಯತೆಯನ್ನು ಹೊಂದಿದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್, ಯೋಜನಾಗಾರರಿಗೆ, ಆಡಳಿತಗಾರರಿಗೆ, ಕೈಗಾರಿಕೋದ್ಯಮಿಗಳಿಗೆ ಯೋಜನೆ ಜಾರಿ ತರಲು ಸಹಕಾರಿಯಾಗಿದೆ. ನೋಡಿ, ಈಗ ನಾವು ಮಾನವ ಭೂಗೋಳಶಾಸ್ತ್ರವನ್ನು ಅಧ್ಯಯನ ಮಾಡೋದ್ರಿಂದ ಇಲ್ಲಿ ಸಾಂಸ್ಕೃತಿಕ ಸಾಮಾಜಿಕ ಭಿನ್ನತೆಗಳು, ಪರಿಸರದ ಸಂಬಂಧಗಳಿರ್ಬೋದು, ಜನಸಂಖ್ಯೆ ಬಗ್ಗೆ ಇರ್ಬೋದು, ಮಾನವನ ಅಭಿವೃದ್ಧಿ ಮಟ್ಟ ಇರ್ಬೋದು, ಮತ್ತು ಈ ಒಂದು ಜಗತ್ತಿನಲ್ಲಿ ವಿವಿಧಮಯ ಜನರ ಸ್ಥಿತಿಗತಿಗಳನ್ನು ತಿಳಿಯಲು ಈ ಎಲ್ಲ ವಿಷಯಗಳನ್ನು ನಾವು ಮಾನವ ಭೂಗೋಳಶಾಸ್ತ್ರದ ಮೂಲಕ ಅಧ್ಯಯನ ಮಾಡೋದ್ರಿಂದ ಇದು ಯಾರಿಗೆ ಹೆಲ್ಪ್ ಆಗ್ತದೆ ಅಂದರೆ ಯೋಜನಾಗಾರರಿಗೆ, ಆಡಳಿತಗಾರರಿಗೆ, ಕೈಗಾರಿಕೋದ್ಯಮಿಗಳಿಗೆ ಹೆಲ್ಪ್ ಆಗ್ತದೆ. ಯಾವ ರೀತಿ ಅಂತಂದರೆ, ಈಗ ಆಡಳಿತಗಾರರಿಗೆ ಅಲ್ಲಿ ಎಷ್ಟು ಜನ ಇದ್ದಾರೆ, ಯಾವ ರೀತಿ ಆ ಜನರ ಒಂದು ಹಾವಭಾವಗಳೇನು, ಅವರ ಆಚಾರ ವಿಚಾರ ಏನು, ಅವರ ಒಂದು ಆಹಾರ ಪದ್ಧತಿಗಳೇನು, ಈ ಎಲ್ಲ ಒಂದು ವಿಷಯಗಳ ಮೇಲೆ ಆಧರಿಸಿ ಆಡಳಿತಗಾರರು ತಮ್ಮ ಆಡಳಿತವನ್ನು ಮುಂದುವರಿಸ್ಕೊತಾ ಹೋಗ್ತಾರೆ. ಕೈಗಾರಿಕೋದ್ಯಮಿಗಳು ಯಾವ ಪ್ರದೇಶದಲ್ಲಿ ಜನಸಂಖ್ಯೆ ಹೆಚ್ಚಿದೆ, ಯಾವ ಪ್ರದೇಶದಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ, ಆ ಒಂದು ಜನಸಂಖ್ಯೆಯಲ್ಲಿ ಯಾವ ಒಂದು ವಸ್ತುವಿಗೆ ಅತ್ಯಂತ ಬೇಡಿಕೆ ಇದೆ, ಈ ಎಲ್ಲ ವಿಷಯಗಳನ್ನು ಮಾನವ ಭೂಗೋಳಶಾಸ್ತ್ರದ ಮೂಲಕ ಅಧ್ಯಯನ ಮಾಡಿ ಕೈಗಾರಿಕೆಗಳನ್ನು ಸ್ಥಾಪಿಸಲು ಅತಿ ಅವಶ್ಯಕವಾಗಿದೆ ಮಾನವ ಭೂಗೋಳಶಾಸ್ತ್ರ. ಅದೇ ರೀತಿಯಾಗಿ ಯೋಜನೆಯನ್ನು ರೂಪಿಸುವವರಿಗೆ ತಮ್ಮ ಯೋಜನೆಯನ್ನು ಜಾರಿಗೆ ತರಲು ಮಾನವ ಭೂಗೋಳಶಾಸ್ತ್ರ ಅತಿ ಮುಖ್ಯವಾಗಿದೆ ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ ಮಾನವ ಭೂಗೋಳಶಾಸ್ತ್ರ ಅತ್ಯಂತ ಪ್ರಾಮುಖ್ಯತೆಯನ್ನು ಹೊಂದಿದೆ. ಈಗ ನಿಮ್ಗೆ ಹೋಗ್ತಾ ಹೋಗ್ತಾ ಗೊತ್ತಾಗ್ತಾಯಿದೆ, ಮಾನವ ಭೂಗೋಳಶಾಸ್ತ್ರದ ಒಂದು ಪರಿಚಯವಷ್ಟೇ ಈ ಒಂದು ಚಾಪ್ಟರ್ನಲ್ಲಿ ನಿಮಗೆ ಹೇಳಿಕೊಟ್ಟೆ. ನೆಕ್ಸ್ಟ್ ಚಾಪ್ಟರಲ್ಲಿ ಪ್ರಪಂಚದ ಒಂದು ಜನಸಂಖ್ಯೆಯ ಬಗ್ಗೆನೇ ಒಂದು ಚಾಪ್ಟರ್ ಇದೆ. ಅದಾದ ನಂತರ ಆರ್ಥಿಕ ಚಟುವಟಿಕೆಗಳು, ಅದಾದ ನಂತರ ವಸತಿಗಳು, ಈ ರೀತಿಯಾಗಿ ಹಂತ ಹಂತವಾಗಿ ಪ್ರಪಂಚದ ಮತ್ತು ಭಾರತದ ಜನಸಂಖ್ಯೆ, ವಸತಿ, ಸಾರಿಗೆ, ಸಂಪರ್ಕ, ಈ ಎಲ್ಲ ಅಂಶಗಳ ಬಗ್ಗೆ ನೀವು ಹೋಗ್ತಾ ಹೋಗ್ತಾ ತಿಳ್ಕೊತೀರ. ಸೊ ಈ ರೀತಿಯಾಗಿ ಮಾನವ ಭೂಗೋಳಶಾಸ್ತ್ರ ಅತ್ಯಂತ ಪ್ರಾಮುಖ್ಯತೆ ಹೊಂದಿದೆ ಅಂತಲೇ ಹೇಳ್ಬೋದು. ಈಗ ಮಾನವ ಭೂಗೋಳಶಾಸ್ತ್ರ ನಮಗೆ ಇಷ್ಟೆಲ್ಲ ಒಂದು ಹೆಲ್ಪ್ ಆಗಿದೆ ಅಂದರೆ, ಈ ಒಂದು ಮಾನವ ಭೂಗೋಳಶಾಸ್ತ್ರವನ್ನು ಯಾವ ರೀತಿ ಅಧ್ಯಯನ ಮಾಡಬೇಕು ಅಂತ ಪ್ರಶ್ನೆ ಬರ್ತದೆ. ಇಲ್ಲಿ ಯಾವ ರೀತಿ ನಾವು ಅಧ್ಯಯನ ಮಾಡಬೇಕು, ಅಧ್ಯಯನದ ವಿಧಾನಗಳು ಏನಾದರೂ ಇದ್ದಾವ ಅಂತಲೇ ಪ್ರಶ್ನೆ ಬರೋದು ಸಹಜ. ನೋಡಿ, ಮಾನವ ಭೂಗೋಳಶಾಸ್ತ್ರವನ್ನು ಅಧ್ಯಯನ ಮಾಡಲಿಕ್ಕೆ ಅಧ್ಯಯನದ ವಿಧಾನಗಳೇ ಇದ್ದಾವೆ. ಅಪ್ರೋಚಸ್ ಆಫ್ ಹ್ಯೂಮನ್ ಜಿಯೋಗ್ರಫಿ ಅಂದರೆ ಮಾನವ ಭೂಗೋಳಶಾಸ್ತ್ರದ ಅಧ್ಯಯನ ವಿಧಗಳು ಯಾವುವು ಅಂತ ನಾವು ಈ ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ಫಸ್ಟನ್ನು ಪ್ರಾದೇಶಿಕ ಭಿನ್ನತೆಯ ಅಧ್ಯಯನ ಅಂತ ಹೇಳ್ತೀವಿ. ಇಲ್ಲಿ ಫಸ್ಟು ನಾವು ಮಾನವ ಭೂಗೋಳಶಾಸ್ತ್ರ ಒಮ್ಮುಕ್ಲೇ ಸ್ಟಾರ್ಟ್ ಆಗಲಿಲ್ಲ. ನಾವು ಕಳೆದ ಕ್ಲಾಸಲ್ಲಿ ಅದರ ಬೆಳವಣಿಗೆಯ ಬಗ್ಗೆ ನಾವು ನೋಡಿದ್ವಿ. ಫಸ್ಟು ವಿಜ್ಞಾನಿಗಳು ಯಾವ ರೀತಿ ಗ್ರಂಥಗಳನ್ನು ಬರೆಯುವ ಮೂಲಕ ಮಾನವ ಭೂಗೋಳಶಾಸ್ತ್ರವನ್ನು ಪರಿಚಯಿಸಿದ್ರು ಅಂತ. ಇಲ್ಲಿ ಐತಿಹಾಸಿಕ ಕಾಲದಿಂದಲೂ ಮಾನವನು ಪರಿಸರವನ್ನು ಹೊಂದಾಣಿಕೆ ಮತ್ತು ಬದಲಾವಣೆಗಳ ಮೂಲಕ ವಿವಿಧ ಹಂತಗಳಲ್ಲಿ ಮಾರ್ಪಡಿಸಿದ್ದಾನೆ. ಇಲ್ಲಿ ನೋಡಿ, ಮಾನವ ಈ ಹಿಂದಿನ ಕಾಲದಿಂದಲೂ ಸಹಿತ ತನಗೆ ತಕ್ಕಂತೆ ಅಂದರೆ ಪರಿಸರಕ್ಕೆ ತಕ್ಕಂತೆ ಮಾನವ ಹೊಂದಿಕೊಳ್ತಿರೋದು ಅತಿ ಕಡಿಮೆ. ಆದರೆ ಮಾನವನಿಗೆ ತಕ್ಕಂತೆ ಪರಿಸರವನ್ನು ಬದಲಾಯಿಸಿಕೊಳ್ಳೋದು ಈ ಒಂದು ಕಾಲದಲ್ಲಿ ಸಹಜ ಆಗಿಬಿಟ್ಟಿದೆ. ವ್ಯಾಪಕವಾದಂತಹ ಈ ಒಂದು ಮಾನವ ನಾಗರಿಕತೆಯಲ್ಲಿ ಮಾನವ ಭೂಮಿಯನ್ನು ಕ್ರಮೇಣವಾಗಿ ಅರ್ಥ ಮಾಡಿಕೊಂಡಿದ್ದಾನೆ. ಅಂದರೆ ಒಮ್ಮುಕ್ಲೆ ಭೂಮಿಯಲ್ಲಿರ್ತಕ್ಕಂತಹ ಎಲ್ಲ ವಸ್ತುಗಳ ಬಗ್ಗೆ ಮಾನವನಿಗೆ ಗೊತ್ತಿರ್ತಿದ್ದಿಲ್ಲ. ಆದರೆ ಕ್ರಮೇಣವಾಗಿ ಭೂಮಿಯಲ್ಲಿ ಏನೇನು ಸಿಗ್ತವೆ, ಏನೇನು ಇದೆ ಅನ್ನೋಂಥ ಭೂಮಿಯಲ್ಲಿ ಕ್ರಮೇಣವಾಗಿ ಅಧ್ಯಯನ ಮಾಡ್ತಾ ಹೋಗ್ತಾನೆ. ಇಲ್ಲಿ ಪ್ರಪ್ರಥಮವಾಗಿ ಮಾನವ ಆರಂಭದ ಹಂತದಲ್ಲಿ ಮಾನವ ಸಮುದಾಯಗಳು ಪರಸ್ಪರ ಪ್ರತ್ಯೇಕವಾಗಿರ್ತವೆ. ತದನಂತರ ಇಲ್ಲಿ ಏನಾಗ್ತದೆ, ಕೆಲವು ವಿಜ್ಞಾನ ಸಂಶೋಧನೆಗಳು ಹೆಚ್ಚಾಗ್ತಾ ಇರೋದ್ರಿಂದ ಮಾನವ ಒಂದು ಭೂಗೋಳಶಾಸ್ತ್ರ ಅಧ್ಯಯನವೂ ಸಹಿತ ಜಾಸ್ತಿ ಆಯಿತು. ಇಲ್ಲಿ ಪ್ರತಿಯೊಂದು ಪ್ರದೇಶದಲ್ಲಿನ ವ್ಯಕ್ತಿತ್ವ ಮತ್ತು ಆ ಪ್ರದೇಶದಲ್ಲಿನ ವೈಶಿಷ್ಟ್ಯಗಳನ್ನು ಪರಿಶೀಲಿಸ್ತಾ ಇದ್ದರು. ಅಂದರೆ ಹೇಗಪ್ಪ ಅಂದರೆ, ಮಾನವ ಭೂಗೋಳಶಾಸ್ತ್ರ ಒಂದು ಪ್ರದೇಶದಲ್ಲಿರ್ತಕ್ಕಂತಹ ಜನ, ಆ ಜನರ ಒಂದು ವಿಶೇಷತೆ ಏನು ಮತ್ತು ಆ ಪ್ರದೇಶದಲ್ಲಿನ ವ್ಯಕ್ತಿತ್ವ ಏನು, ವೈಶಿಷ್ಟ್ಯ ಏನು, ಇದು ಒಂದು ಕಡೆ ಆದರೆ, ನೆಕ್ಸ್ಟ್ ಅದೇ ಒಂದು ಪ್ರದೇಶವನ್ನು ಇನ್ನೊಂದು ಪ್ರದೇಶಕ್ಕೆ ಹೋಲಿಸಿ ಆ ಒಂದು ಪ್ರದೇಶದಲ್ಲಿನ ವೈಶಿಷ್ಟ್ಯ ಏನು, ವ್ಯಕ್ತಿತ್ವ ಏನು, ಈ ಎರಡು ಪ್ರದೇಶಗಳ ಒಂದು ವೈಶಿಷ್ಟ್ಯ ವ್ಯಕ್ತಿತ್ವವನ್ನು ಕೂಡಿಸಿ ಆ ಒಂದು ಡಿಫ್ರೆನ್ಸ್ ಏನಿದೆ ನೋಡಿ, ಅಂದರೆ
ಅಲ್ಲಿ ಯಾವ ರೀತಿ ಇದೆ, ಇಲ್ಲಿ ಯಾವ ರೀತಿ ಇದೆ ಅಂತ ಹೋಲಿಕೆ ಮಾಡೋ ಮೂಲಕ, ಅಂದರೆ ಈ ಒಂದು ಪ್ರದೇಶಕ್ಕಿಂತ ಯಾವ ರೀತಿಯಾಗಿ ಭಿನ್ನತೆ ಇದೆ ಅಂತ ಹೋಲಿಕೆ ಮಾಡುವ ಮೂಲಕ ಮಾನವ ಭೂಗೋಳಶಾಸ್ತ್ರ ಅಧ್ಯಯನ ಪ್ರಾರಂಭವಾಯಿತು. ಸೊ ಅದಕ್ಕೆ ನಾವು ಏನಂತ ಕರಿತೇವೆ, ಪ್ರಾದೇಶಿಕ ಭಿನ್ನತೆಯ ಅಧ್ಯಯನ ಅಂತ ಕರಿತೀವಿ. ಸೊ ಪ್ರಾದೇಶಿಕ ಭಿನ್ನತೆ ಅಧ್ಯಯನ ಅಂದ್ರೆ ಇಷ್ಟೇ, ಪ್ರತಿಯೊಂದು ಪ್ರದೇಶದಲ್ಲಿನ ವ್ಯಕ್ತಿತ್ವ ಮತ್ತು ಆ ಪ್ರದೇಶಗಳ ವೈಶಿಷ್ಟ್ಯಗಳನ್ನು ಪರಿಶೀಲಿಸುವ ಮೂಲಕ ಮಾನವ ಭೂಗೋಳಶಾಸ್ತ್ರವನ್ನು ಅಧ್ಯಯನ ಮಾಡುವುದೇ ಪ್ರಾದೇಶಿಕ ಭಿನ್ನತೆಯ ಅಧ್ಯಯನ ಅಂತ ಕರಿತೇವೆ. ನೆಕ್ಸ್ಟ್ ಅದಾದ ನಂತರ 1960 ಪರಿಮಾಣಾತ್ಮಕ ಕ್ರಾಂತಿ. ಅಂದರೆ 1960ರ ಅವಧಿಯಲ್ಲಿ ಏನಾಯಿತು, ವಿಜ್ಞಾನ ತಂತ್ರಜ್ಞಾನ ಪರಿವರ್ತನೆ ಆಯಿತು. ವಿಜ್ಞಾನಿಗಳು ಹೆಚ್ಚು ಸಂಶೋಧನೆಗಳನ್ನು ಮಾಡುವ ಮೂಲಕ ಈ ಒಂದು ಅಧ್ಯಯನವನ್ನು ಮಾರ್ಪಾಡು ಮಾಡ್ತಾರೆ. ಯಾವುದಕ್ಕೆ, ಪರಿಮಾಣಾತ್ಮಕ ಅಧ್ಯಯನಕ್ಕೆ. ಅದನ್ನು ಯಾವ ರೀತಿ ಅಂತ ನಾವು ನೋಡ್ತಾ ಹೋಗೋಣ. ಇದನ್ನು ಕ್ವಾಂಟಿಟೇಟಿವ್ ರಿವಾಲ್ಯೂಷನ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಪರಿಮಾಣಾತ್ಮಕ ಕ್ರಾಂತಿ ಅಂತ ಕರಿತೀವಿ. ಇಲ್ಲಿ 1960ರ ನಂತರ ಮಾನವ ಭೂಗೋಳಶಾಸ್ತ್ರದ ಅಧ್ಯಯನದಲ್ಲಿ ಸಂಖ್ಯಾತ್ಮಕ ಮತ್ತು ಪರಿಮಾಣಾತ್ಮಕ ವಿಧಾನಗಳ ಬಳಕೆಯಿಂದ ಭೂಗೋಳಶಾಸ್ತ್ರವು ಹೆಚ್ಚು ವೈಜ್ಞಾನಿಕವಾಗಿ ಪರಿವರ್ತನೆ ಹೊಂದುತ್ತದೆ. ನೋಡಿ, 1960ರಲ್ಲಿ ವಿಜ್ಞಾನಿಗಳು ಏನು ಮಾಡ್ತಾರೆ, ಸಂಖ್ಯಾತ್ಮಕ ಮತ್ತು ಪರಿಮಾಣಾತ್ಮಕ ಅಂಶಗಳನ್ನು ಬಳಸುವ ಮೂಲಕ ಮಾನವ ಭೂಗೋಳಶಾಸ್ತ್ರವನ್ನು ಅಧ್ಯಯನ ಮಾಡಲು ಪ್ರಾರಂಭ ಮಾಡ್ತಾರೆ. ಆ ಒಂದು ಅಧ್ಯಯನಕ್ಕೆ ಏನಂತ ಕರಿತೀವಿ, ಪರಿಮಾಣಾತ್ಮಕ ಕ್ರಾಂತಿ ಕ್ವಾಂಟಿಟೇಟಿವ್ ರಿವಲ್ಯೂಷನ್ ಅಂತ ಕರಿತೀವಿ. ನೆಕ್ಸ್ಟು ತದನಂತರ ಮತ್ತೆ ಇನ್ನೂ ಹೆಚ್ಚು ಬೆಳವಣಿಗೆ ಹೊಂದಿ 20ನೇ ಶತಮಾನದಲ್ಲಿ ಆಧುನಿಕೋತ್ತರ ಪರಿಭಾವನೆಯ ಮೂಲಕ ಮಾನವ ಭೂಗೋಳಶಾಸ್ತ್ರ ಅಧ್ಯಯನವಾಯಿತು. ಹೇಗೆಪ್ಪ ಅಂದರೆ ಇಲ್ಲಿ ಹೊಸದಾದಂತಹ ಪರಿಭಾವನೆಗಳು ಮಾನವ ಭೂಗೋಳಶಾಸ್ತ್ರದಲ್ಲಿ ಅಭಿವೃದ್ಧಿ ಹೊಂದವೆ. ಮಾನವನ ವರ್ತನೆಯನ್ನು ಮಾನವ ಪರಿಸರದ ಅಧ್ಯಯನದಲ್ಲಿ ಪ್ರಭಾವವಾಗಿ ಬಳಸಲಾಗ್ತಾ ಇತ್ತು. ನೋಡಿ, ಮಾನವನ ವರ್ತನೆ ಯಾವ ರೀತಿ ಇದೆ ಅದನ್ನು ಮಾನವನ ಪರಿಸರದಲ್ಲಿ ಪ್ರಧಾನವಾಗಿ ಬಳಸುವ ಮೂಲಕ, ತಾರ್ಕಿಕವಾಗಿ ಅಧ್ಯಯನ ಮಾಡುವ ಮೂಲಕ ಮಾನವ ಭೂಗೋಳಶಾಸ್ತ್ರವನ್ನು ಅಧ್ಯಯನ ಮಾಡಲು ಪ್ರಾರಂಭಿಸಿದರು. ನೆಕ್ಸ್ಟ್ ಪ್ರಸ್ತುತ ಒಂದು ವಿಶ್ವದ ಒಂದು ಭಾಗವಾಗಿ ಮಾನವನನ್ನು ಪರಿಶೀಲಿಸುವ ಬದಲು ಆತನು ನೆಲೆಸ್ತಿರ್ತಕ್ಕಂತಹ ಸ್ಥಳದ ಹಿನ್ನೆಲೆಯಿಂದ ಮಾನವ ಪರಿಸರದ ಸಂಬಂಧ ವಿವರಿಸಲಾಗ್ತಾ ಇತ್ತು. ನೋಡಿ, ಒಂದು ವಿಶ್ವದ ಭಾಗವಾಗಿ ಮಾನವನನ್ನು ಪರಿಶೀಲಿಸ್ತಕ್ಕಂಥ ಹೊರತಾಗಿ ಆ ಒಂದು ಮಾನವ ಯಾವ ಒಂದು ಪರಿಸರದಲ್ಲಿ ನೆಲೆಸಿರ್ತಾನೆ ನೋಡಿ, ಆ ಒಂದು ಪರಿಸರದ ಹಿನ್ನೆಲೆಯನ್ನು ಪರಿಶೀಲಿಸುವ ಮೂಲಕ ಮಾನವ ಭೂಗೋಳಶಾಸ್ತ್ರವನ್ನು ಅಧ್ಯಯನ ಮಾಡ್ತಾರೆ. ಇದನ್ನು ನಾವು ನವ್ಯೋತ್ತರ ಅಥವಾ ಆಧುನಿಕ ಉತ್ತರ ಪರಿಭಾವನೆ ಅಂತ ಕರಿತೀವಿ. ಅಂದರೆ ಪೋಸ್ಟ್ ಮಾಡರ್ನೈಸೇಷನ್ ಅಂತ ಇಂಗ್ಲೀಷಲ್ಲಿ ಕರಿತೀವಿ. ಸೊ ಈ ರೀತಿಯಾಗಿ ಹಂತ ಹಂತವಾಗಿ ಮಾನವ ಭೂಗೋಳಶಾಸ್ತ್ರ ಅಧ್ಯಯನ ಪ್ರಾರಂಭವಾಯಿತು. ಮೊದಲಿಗೆ ಪ್ರದೇಶಗಳನ್ನು ಒಂದು ಹೋಲಿಕೆ ಮಾಡುವ ಮೂಲಕ ಪ್ರಾದೇಶಿಕ ಭಿನ್ನತೆಯ ಅಧ್ಯಯನ ಪ್ರಾರಂಭವಾಯಿತು. ನಂತರ 1960ರಲ್ಲಿ ಸಂಖ್ಯಾತ್ಮಕ ಮತ್ತು ಪರಿಮಾಣಾತ್ಮಕ ಒಂದು ವಿಧಾನಗಳ ಬಳಕೆಯಿಂದ ಪರಿಮಾಣಾತ್ಮಕ ಕ್ರಾಂತಿ ಉಂಟಾಯಿತು. ತದನಂತರ 20ನೇ ಶತಮಾನದಲ್ಲಿ ಆಧುನಿಕ ಪರಿಭಾವನೆಯನ್ನು, ಮಾನವನ ಪರಿಭಾವನೆಗಳನ್ನು ಬಳಕೆ ಮಾಡಿಕೊಳ್ಳುತ್ತಾ ಅದನ್ನು ಮಾನವನ ಪರಿಸರಕ್ಕೆ ಹೋಲಿಸಿ ಅಧ್ಯಯನ ಮಾಡುವ ಮೂಲಕ ಆಧುನಿಕೋತ್ತರ ಪರಿಭಾವನೆಯಂತಹ ಅಧ್ಯಯನವನ್ನು ಪ್ರಾರಂಭಿಸ್ತಾರೆ. ಈ ರೀತಿಯಾಗಿ ಮಾನವ ಭೂಗೋಳಶಾಸ್ತ್ರ ಅಧ್ಯಯನ ಮುಂದುವರಿತಾ ಹೋಗ್ತದೆ. ಇನ್ನೂ ಸಹಿತ ಮಾನವ ಭೂಗೋಳಶಾಸ್ತ್ರದ ಬಗ್ಗೆ ಅಧ್ಯಯನಗಳು ನಡೀತವೆ ಅಂತ ಹೇಳ್ತಾ ಈ ಒಂದು ಕ್ಲಾಸಲ್ಲಿ ನಾವು ಮಾನವ ಭೂಗೋಳಶಾಸ್ತ್ರದ ಅಧ್ಯಯನದ ವಿಧಾನಗಳು ಜೊತೆಗೆ ಹೆಚ್ಚಿನ ವಿಷಯವಾದಂತಹ ಪ್ರಾಮುಖ್ಯತೆಯ ಬಗ್ಗೆ ಅಧ್ಯಯನ ಮಾಡಿದ್ವಿ. ಸೊ ಈ ಒಂದು ಚಾಪ್ಟರ್ ನಿಮಗೆ ಜಸ್ಟ್ ಬೇಸಿಕ್ ಅಂದರೆ ಮಾನವ ಭೂಗೋಳಶಾಸ್ತ್ರದ ಬಗ್ಗೆ ಯಾವ ರೀತಿ ನಿಮಗೆ ಕಲ್ಪನೆಗಳಿದ್ದಾವೆ ಅನ್ನೋದ್ರ ಬಗ್ಗೆ ಈ ಒಂದು ಚಾಪ್ಟರ್ ಇಟ್ಟಿದ್ದಾರೆ. ಈ ಒಂದು ಚಾಪ್ಟರ್ ಮೇಲೆ ನಿಮಗೆ 5 ಅಂಕದ ಪ್ರಶ್ನೆಗಳು ಅತಿ ಮಹತ್ವಕರವಾದದ್ದು. ಒಂದು ಪ್ರಾಮುಖ್ಯತೆ, ಇನ್ನೊಂದು ವಿಭಾಗಗಳು. ಈ 2 ಪ್ರಶ್ನೆಗಳನ್ನು ನಿಮಗೆ ಈಗಾಗಲೇ ಹೇಳಿದ್ದೀನಿ. ಸೊ ಆ ಒಂದು 2 ಪ್ರಶ್ನೆಯನ್ನು ಅತಿ ಹೆಚ್ಚು ಗಮನವನ್ನು ಬಿಟ್ಟು ಕೇಳಿ ಅಂತ ಹೇಳ್ತಾ ಎಲ್ಲರಿಗೂ ಈ ಒಂದು ಕ್ಲಾಸ್ನ ವೀಕ್ಷಣೆ ಮಾಡಿದ ತಮ್ಮ ಎಲ್ಲರಿಗೂ ನನ್ನ ಧನ್ಯವಾದಗಳು.